ನಿಮ್ಮ ಕಪಿ ಮುಷ್ಟಿನಲ್ಲಿ ಇಸಿ ಇದೆ ಅಂದ್ರೂ ಪದೇ ಪದೇ ಫ್ರೀ ಆ್ಯಂಡ್ ಫೇರ್ ಭಯಭೀತವಾದಂಥ ವಾತಾವರಣ ಎಲ್ಲಿದೆ ಹೇಳಿ? ಒಬ್ಬರನ್ನ ದೂರು ಕೊಟ್ಟಿದ್ದಾರಾ? ಇಲ್ಲಿ ನಮ್ಮ ಚುನಾವಣೆ ಇಲ್ಲಿ ಗುಲ್ಬರ್ಗದಲ್ಲಿ ಭಯಭೀತವಾದಂಥ ವಾತಾವರಣ ಇದೆ, ಮಾರ್ಕೆಟ್ ಹೋಗ್ಲಿಕ್ಕೆ ನನಗೆ ಅಂಜಿಕೆ ಆಗ್ತಾ ಇದೆ, ಅಥವಾ ಏನು ದವಾಖಾನೆಗೆ ಹೋಗಕ್ಕೆ ಅಂಜಿಕೆ ಆಗ್ತಾ ಇದೆ, ನಾನು ಏನಾದರೂ ಒಂದು ಕಾನೂನಾತ್ಮಕ ಚೌಕಟ್ಟಲ್ಲಿ ಕೆಲಸ ಮಾಡಬೇಕಂದ್ರೆ ನನಗೆ ಏನು ಶಾಸಕರಿಂದ ಇರ್ಬೋದು ಮತ್ತು ಸಚಿವರಿಂದ ಇರ್ಬೋದು ಫೋನ್ ಮಾಡಿ ಈ ಟೆಂಡರ್ ಆ ಟೆಂಡರ್ನಲ್ಲಿ ಹೆದರಿಕೆ ಆಗ್ತಾ ಇದ್ದಾರೆ, ಬೆದರಿಕೆ ಆಗ್ತಾ ಇದೆ, ಏನಾದರೂ ಇದೆಯಾ ಹೇಳ್ರಿ? ಒಂದಲ್ಲ. ಇವರೇ ಇವತ್ತು ಚುನಾವಣೆಯಲ್ಲಿ ಗಲಭೆಯನ್ನು ಸೃಷ್ಟಿ ಮಾಡಿಬಿಟ್ಟು ಚುನಾವಣೆ ನಡೆಸ್ಬೇಕಂತ ಇದ್ದಾರೆ. ಅದನ್ನು ಕೂಡ ಬಹಳ ಜವಾಬ್ದಾರಿಯುತವಾಗಿ ನಾನು ಪದ ಬಳಕೆ ಮಾಡ್ತಾ ಇದ್ದೀನಿ. ನಾನು ಹೆಣ ಬೀಳಿಸಿದ್ರು ಪರವಾಗಿಲ್ಲ, ಚುನಾವಣೆ ಮಾಡಲೇಬೇಕು ಅಂತ ನಿಂತಿದ್ದಾರೆ ಬಿಜೆಪಿಯವರು. ಇವಾಗ ದೇ ವಾಂಟ್ ಟು ಕಂಡಕ್ಟ್ ದಿಸ್ ಎಲೆಕ್ಷನ್ ಓವರ್ ಮೈ ಡೆಡ್ ಬಾಡಿ. ಐ ಆಮ್ ಓಕೆ ವಿತ್ ದಟ್. ಪ್ರಿಯಾಂಕರ್ಗೆ ಸತ್ರು ಪರವಾಗಿಲ್ಲ, ಈ ಚುನಾವಣೆ ಗೆಲ್ಲಬೇಕು ಅಂತ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಗೆ ಗೊತ್ತಿದೆ ನಾನು ವಿತೌಟ್ ಡಾಕ್ಯುಮೆಂಟ್ಸ್ ನಾನು ಮಾತಾಡೋದಿಲ್ಲ. ಮೊನ್ನೆ ಒಂದು 15 ದಿವಸದಿಂದ ನನಗೆ ಮತ್ತೊಂದು ಲವ್ ಲೆಟರ್ ಬಂದಿದೆ. ಇದು 2ನೇ ಬಾರಿ ಬರ್ತಾ ಇರೋದು. ನಾನು ಆ ಪ್ರೇಮ ಪತ್ರದಲ್ಲಿ ಬಿಜೆಪಿಯವರ ಮನುವಾದಿಗಳಿದಾರಲ್ಲ, ಮತ್ತೆ ಆ ಸಂಘಟನೆಯ ಮನುವಾದಿಗಳಿದಾರಲ್ವ, ನೇರವಾಗಿ ನನಗೆ ಜೀವದ ಬೆದರಿಕೆ ಹಾಕಿದ್ದಾರೆ. ದೇ ಹ್ಯಾವ್ ಥ್ರೆಟನ್ಡ್ ಮೀ. ಆ ಲೆಟರ್ ಎಷ್ಟು ಅಸಹ್ಯ ಇದೆ ಅಂದರೆ, ಮತ್ತೆ ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಮನೆಯವರಿಗೆ, ನಮ್ಮ ಕುಟುಂಬದವರಿಗೆ, ನನಗೆ, ನಮ್ಮ ಸಮಾಜಕ್ಕೆ ಹೆಸರು ಹಿಡಿದು ಹೇಳಿದ್ದಾರೆ ವಲಯ ಮಾದಿಗ ಅಂತ. ನೀವೆಲ್ಲರೂ ಸುಮ್ಮನಿರಲಿಲ್ಲ ಅಂದರೆ ನಿನಗೆ ಎನ್ಕೌಂಟರ್ ಮಾಡ್ತೀವಿ ಅಂತ ಹೇಳಿದ್ರು. ಇದು ಲೆಟರ್ ಕಾಪಿ ನಾವು ಆಗಲೇ ಇದನ್ನು ವಿಧಾನಸೌಧ ನನ್ನ ಕಚೇರಿಗೆ ಬಂದು ಇದು ಬರೆದಿದ್ದು 15/2/2000 ಇದು ಫೆಬ್ರವರಿ. ಇದು ನಮಗೆ ತಲುಪಿದ್ದು ಒಂದು 10 ದಿನದ ಹಿಂದೆ ನನ್ನ ಕಚೇರಿಗೆ ತಲುಪಿದೆ. ಇದು ಲೆಟರ್, ಇನ್ಲ್ಯಾಂಡ್ ಲೆಟರ್. ಭಾಳ ಒಂದೆರಡು ಇದು ಓದ್ಬಿಡ್ತೀನಿ ನನಗೆ. ಅದೇ ತೋರಿಸ್ತೀನಿ, ಓದ್ಬಿಟ್ಟು ತೋರಿಸ್ತೀನಿ ನಾನು. ಈಗ ನೋಡಿ ಎಂಥ ಪದ ಬಳಕೆಗಳನ್ನು ಮಾಡಿದ್ದಾರೆ ಅಂತ. ನಿನಗೆ ಪಂಚಾಮೃತದಿಂದ ನಿನ್ನ ಮೂರ್ತಿಗೆ, ನಿನ್ನ ಕೀರ್ತಿಗೆ ಅಭಿಷೇಕ ಮಾಡಿ ಪೂಜೆ ಮಾಡಿದರೆ ನಿನಗೆ ಹೊಲೆಯ ಎಂಬುದೇ ಮಾತನ್ನು ಅನ್ನುತ್ತಾರೆ. ನೀನು ಹೊಲೆಯ ಇದಿ, ಹೊಲೆಯನಾಗಿ ಇರು, ಎಲ್ಲೇ ಇರು, ಹೇಗೆ ಇರು, ಎಲ್ಲಿಗೆ ಹೋಗು, ನಿನಗೆ ಹೊಲೆಯನೇ ಅಂತ ಕರೆಯುತ್ತಾರೆ. ಎಲ್ಲ ಓದಲ್ಲ, ಸ್ವಲ್ಪ. ನೀನು ಎಂಥ ಹುದ್ದೆ, ವೇಷ ಭೂಷಣ ಹಾಕು ಮತ್ತು ರತ್ನದ ಹವಳದಲ್ಲಿ ತಿರುಗು, ನಿನಗೆ ಹೊಲೆಯನೆಂದೇ ಕರೆಯುತ್ತಾರೆ. ನೀನು ಶಾಸಕನಾಗು, ಮಂತ್ರಿಯಾಗು, ಕಂತ್ರಿಯಾಗು, ನಿನ್ನ ಗಮಂಡಿ, ನಿನ್ನ ಸೊಕ್ಕು ಹೊಲೆಯ ಮಾದಿಗರ ಗಲ್ಲಿಯಲ್ಲಿ ನಡೆಸು, ಅಲ್ಲಿ ನಡೆಯುತ್ತದೆ. ನಿನಗೆ ಗರ್ವ, ಅಹಂಕಾರ, ಮದ ಮಾತ್ಸರ್ಯ ಬಂದರೆ ಹೇಳು, ದನದ ಖಂಡ ಹಾಕಿ ತಿನ್ನಿಸುತ್ತೇವೆ. ಹೊಲೆಯ ಬಾಯಿ ಬಿಚ್ಚಿ ಮಾತಾಡಬೇಡ, ನಿನ್ನ ಬಾಯಿಗೆ ಚಪ್ಪಲಿ ಇಟ್ಟು ಹೇಲು ತಿನ್ನಿಸುತ್ತೇವೆ. ಕಲಬುರಗಿಯಲ್ಲಿ ಕಲಬುರಗಿಯಲ್ಲಿ ನೀನಿರೋಲ್ಲಿ ನಿನ್ನ ಎನ್ಕೌಂಟರ್ ಮಾಡಿ ಹದ್ದುಗಳಿಗೆ ತಿಂಬಂಗ ಮಾಡುತ್ತೇವೆ. ಇದು ನೀನು ನೆನ್ಪಿಟ್ಟು ನಡಿ. ಅಂದರೆ ಎನ್ಕೌಂಟರ್ ಮಾಡಿ ಹದ್ದಿನಿಗೆ ತಿನ್ನಿಸ್ತಾರಂತ, ಅದನ್ನು ನೆನ್ಪಿಟ್ಕೊಂಡು ನಾನು ನಡಿಬೇಕಂತ. ಇನ್ನು ಭಾಳ ಇದೆ ಹೇಳಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಹೇಳ್ತಾರೆ, ಪೊಲೀಸರಿಂದ ಅಥವಾ ಜನರಿಂದ, ಅದನ್ನು ರಾಜಕಾರಣಿಗಳಿಂದ ಆದರೂ ನಿನ್ನ ಎನ್ಕೌಂಟರ್ ಮಾಡೋದು ಖರೆ. ಇದರ ಪ್ರತಿ ಒಂದು 8 ಜನಕ್ಕೆ ಕಳಿಸಿದ್ದಾರೆ. ಇಂತಿ
ಯಾವುದೋ ಸರಿಯಾಗಿ ಬರ್ದಿಲ್ಲ, ನಾರಾಯಣ್ ಜೋಶಿನೋ ರಾಜ್ಕುಮಾರ್ ಅಂತನೋ ಏನೋ ಬರ್ದಿದ್ದೀನಿ, ಇಬ್ರು ಸೈನ್ ಹಾಕಿದ್ರು. ಇದು ಇದೇನಿದೆ, ಇದು ಇಂಗ್ಲೆಂಡ್ ಲೆಟರ್ ಇದೆ, ಇದು ಪೋಸ್ಟ್ ಇಂಗ್ಲೆಂಡ್ ಸೀಲು ಇದೆ. ಎಲ್ಲಿಂದ ಬಂದಿದೆ ಎಲ್ಲಿಂದ ಹೋಗಿದೆ ಅಂತ ಬಹುಶಃ ಗೊತ್ತಾಗ್ಬೋದು, ಅಟ್ಲೀಸ್ಟ್ ಯಾವ ಪೋಸ್ಟ್ ಆಫೀಸಿಂದ ಬಂದಿದೆ ಅಂತ ಕೂಡ ಗೊತ್ತಾಗ್ಬೋದು. ಈಗ ನಾನು ಕೇಳೋ ಪ್ರಶ್ನೆ ಇವತ್ತು ಇಷ್ಟೇ, ನಾನು ಬಳೆ ತಟ್ಕೊಂಡಿಲ್ಲ, ನಾನು ಅಖಾಡದಲ್ಲಿ ಇಳಿದಿದ್ದೇನೆ, ಎಲ್ಲದಕ್ಕೂ ಸಿದ್ಧ ಅಂತ ನಮ್ಮ ಚಿಂಚೋಳಿ MP ಅವತ್ತು ಹೇಳಿದ್ರು. ಅವರ ಚೇಲಾಗಳು ನಮ್ಮ ಕುಟುಂಬವನ್ನು ಸಾಫ್ ಮಾಡ್ತೀವಿ, ನಿನಗೆ ಶೂಟ್ ಮಾಡ್ತೀವಿ ಅಂತ ಬಹಿರಂಗವಾಗಿ ಹೇಳಿದ್ರು. ಇಡೀ BJP ಯಾವಾಗಲೂ ನೋಡಿದ್ರು ನಮಗೆ ಪರ್ಸನಲ್ ಆಗಿ ಅಟ್ಯಾಕ್ ಮಾಡ್ತಾರೆ, ಪೊಲಿಟಿಕಲಿ ಅಲ್ಲ, ಪರ್ಸ್ನಲಿ. ನಾವು ಸ್ವೀಕಾರ ಮಾಡ್ತೀವಿ. ನಾವು ಅವತ್ತು ಕೂಡ ಹೇಳೋದಲ್ವಾ, ನಾವು ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವದಲ್ಲಿ ಬೆಳೆದು ಬಂದಂಥ ವ್ಯಕ್ತಿ, ನಾವು ಇದಕ್ಕೆಲ್ಲ ಅಂಜೋದಿಲ್ಲ. ಎಷ್ಟು ಬಸವ ತತ್ವ ನನ್ನಲ್ಲಿದೆ, ಅಂಬೇಡ್ಕರ್ ಅವರ ಹೋರಾಟದ ರಕ್ತ ಕೂಡ ನನ್ನಲ್ಲಿದೆ ಅಂತ ನಾನು ಯಾವಾಗಲೂ ಹೇಳೋದು. ಇದಕ್ಕೆಲ್ಲ ನಾವು ಹೆದರೋದಿಲ್ಲ. ಬಹಳ ಸ್ಪಷ್ಟವಾಗಿ ಈ ಪತ್ರದಲ್ಲಿ ಹೇಳ್ತಾ ಇದ್ದಾರೆ. ನಮ್ಗಷ್ಟೇ ಅಲ್ಲ, ನಮ್ಮ ಇಡೀ ದಲಿತ ಸಮುದಾಯಗಳಿಗೆ ಬೈತಾ ಇದೆ. ಇಷ್ಟೊಂದು ಅಸಹನೆ ಯಾಕೆ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಇಷ್ಟೊಂದು ಅಸೂಯೆ ಯಾಕಿದೆ ನಿಮ್ಮಲ್ಲಿ ಅಂತ ಅರ್ಥ ಆಗ್ತಾ ಇಲ್ಲ. ಇದಕ್ಕೆ ಉತ್ತರ ಇವತ್ತು ನಮ್ಮ BJP ಅವರೇ ಕೊಡಬೇಕು, ನಮ್ಮ ಚಿಂಚೋಳಿ MP ಅವರು ಸ್ಪಷ್ಟವಾಗಿ ಕೊಡಬೇಕಿದೆ. ಯಾಕಂದ್ರೆ ಈ ಪತ್ರ ಯಾರು ಬರೀತಾರೆ ಸರ್? ಜಾತಿ ನಿಂದನೆ ಮಾಡಿ ನಿಮ್ಮ ವೈಯಕ್ತಿಕವಾಗಿ ಎನ್ಕೌಂಟರ್ ಮಾಡ್ತೀವಿ ಅಂತ ಪತ್ರ ಬಿಡುಗಡೆ ಮಾಡ್ತಾರಲ್ಲ, ಯಾವ ಮನುವಾದಿಗಳು ಇವರು? ಯಾವ ಸಂಘಟನೆಗೆ ಸೇರಿದವರು ಇವರು? ಯಾವ ವಿಚಾರಧಾರೆದವರು ಇವರು? ಯಾವ ಪಕ್ಷಕ್ಕೆ ಬೆಂಬಲ ಮಾಡ್ತಾ ಇರೋಂಥವ್ರು? ಯಾವ ಪಕ್ಷದ ಅಭ್ಯರ್ಥಿಗಳಿಗೆ ಬೆಂಬಲ ಮಾಡ್ತಾ ಇರೋಂಥವ್ರು? ಇದ್ರ ಬಗ್ಗೆ ಒಂದ್ಸರಿ ಚಕಾರ ಎತ್ತಿಲ್ಲ. ಯಾವಾಗ ನಿಮ್ಮ ಯಾದಗಿರಿನಲ್ಲಿ ಆಕ್ಸಿಡೆಂಟ್ ಆಯ್ತು, ನಿಮ್ಮ ಚಿತ್ತಾಪುರ ಅಭ್ಯರ್ಥಿದು, ಎಲ್ಲರೂ ಹೋಗಿ ಹಾಸ್ಪಿಟಲ್ ಕೂತ್ರು. ಅಶೋಕ್ ಅವ್ರು ಕೂತ್ರು, ನಿಮ್ಮ ವಿಜೇಂದ್ರ ಅವ್ರು ಕೂತ್ರು, ಇಡೀ BJP ಅವರೆಲ್ಲರೂ ಹೋಗಿ ಅಲ್ಲಿ ಅವರಿಗೆ ಹೀಗಾಗಬಾರ್ದಾಗಿತ್ತು, ಕಾನೂನು ಸುವ್ಯವಸ್ಥೆ ಹಾಳಾಗಿದೆ, ಪ್ರಿಯಾಂಕರ್ಗೆ ರಾಜೀನಾಮೆ ಕೊಡ್ಬೇಕಂತ ಹೇಳಿದ್ರು. ಆದ್ರೆ ಸತ್ಯ ಗೊತ್ತಾದ್ಮೇಲೆ ಒಬ್ಬರನ್ನ BJP ಅವರು ಹೀಗಾಗಿರೋದು ತಪ್ಪು, ನಾವು ಕ್ಷಮೆ ಕೇಳ್ತಾ ಇದೀವಿ, ಪ್ರಿಯಾಂಕಿಗೆ ಇದೇನು ತಪ್ಪು ಆರೋಪ ಇದೆ ಅಂತ ಒಬ್ಬರನ್ನ ಹೇಳಿದ್ರ? ನಾನು ಕೇಳಿದೆ ಸದನದಲ್ಲಿ, ಏನ್ರಿ ಮತ್ತೆ ನೀವು ಅವತ್ತು ಆರೋಪ ಮಾಡಿದ್ದೀರಿ? ಇಲ್ಲಪ್ಪ ಬಿಟ್ಬಿಡು ಅಂತ ಹೇಳಿದ್ರು. ಒಬ್ಬರನ್ನ ಇಲ್ಲ, ಪಬ್ಲಿಕ್ನಲ್ಲಿ ಹೋಗಿ ನನ್ನ ರಾಜೀನಾಮೆ ಕೇಳಿದ್ರು, ಪಬ್ಲಿಕ್ನಲ್ಲಿ ಹೋಗಿ ನನ್ನ ಚರಿತ್ರೆ ವಧೆ ಮಾಡಿದ್ರು. ಆದ್ರೆ ಇದು ಪ್ರೂವ್ ಆದ್ಮೇಲೆ ಒಬ್ಬರನ್ನ ಸಾರಿ ಹೇಳಿದ್ರು, ಇಲ್ಲಪ್ಪ ಹಂಗೆ ಆಗ್ಬಾರ್ದಾಗಿತ್ತು, ಇವನೇ ಕಳ್ಳ ಇದಾನ, ಇವನೇ ಸುಳ್ಳಿದಾನ, ನಮ್ಗೆ ಗೊತ್ತಾಗಿಲ್ಲ, ಇಂಥವನಿಗೆ ನಾವು ಟಿಕೆಟ್ ಕೊಟ್ಬಿಟ್ವಿ ಅಂತ ಮಾಡಿದ್ರ? ಇಲ್ಲ. ಮತ್ತೆ ಇವತ್ತೇನು ಹೇಳ್ತಾರೆ? ಇವತ್ತು ನೇರವಾಗಿ ಕೆಲವು ಮನುವಾದಿಗಳು ಮತ್ತೆ BJP ಪಕ್ಷದವರು ಚುನಾವಣೆ ಸಂದರ್ಭದಲ್ಲಿ ನೀನು ಕಲಬುರಗಿನಲ್ಲಿ ಓಡಾಡಿದ್ರೆ, ನೀನು ಮಾತನಾಡಿದ್ರೆ, ನಿನಗೆ ಪೊಲೀಸರಿಂದ ಇರ್ಬೋದು, ರಾಜಕಾರಣಿಗಳಿಂದ ಇರ್ಬೋದು, ಅಥವಾ ಜನರಿಂದ ಇರ್ಬೋದು, ನಾವು ಎನ್ಕೌಂಟರ್ ಮಾಡಿಸ್ತೀನಿ ಅಂದ್ರೆ ಏನರ್ಥ? ಇದಕ್ಕಾಗಲೇ ನಾವು FIR ಕೂಡ ಮಾಡಿಸಿದ್ವಿ ವಿಧಾನಸೌಧ ಪೊಲೀಸ್ ಸ್ಟೇಷನ್ನಲ್ಲಿ. ಈಗ 13ನೇ ತಾರೀಕು FIR ಕೂಡ ಆಗಿದೆ. ಇದಕ್ಕೆ ತಮ್ಮ ಮುಖಾಂತರ ವಿಧಾನಸೌಧ, ಇದು ನನ್ನ ವಿಕಾಸಸೌಧ ಕಚೇರಿಗೆ ಬಂದಿದ್ದು ಸರ್, ಈ ಲೆಟರ್ ಗುಲ್ಬರ್ಗದಿಂದ ಅಲ್ಲಿ ಬಂದಿರೋದು. ಸೊ ಅಲ್ಲಿ ಆ ಪ್ರಮಾಣ ಇದರಲ್ಲಿ ಜ್ಯೂರಿಸ್ಡಿಕ್ಷನ್ ಅಲ್ಲಿ ಮಾಡಿಸ್ಬೇಕಂತ ಸಲಹೆ ಬಂತು. ಸೊ ಅದಕ್ಕೆ ವಿಧಾನಸೌಧ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಅನ್ನ ಲಾಂಚ್ ಮಾಡಿದ್ದೀವಿ. ಫ್ರಮ್ ಕಲಬುರಗಿಯಿಂದ ಕಲಬುರಗಿಯಿಂದ ಅಲ್ಲಿ ಹೇಳಿದಾರಲ್ಲ, ಅಲ್ಲಿ ಪತ್ರದಲ್ಲಿ ನಾನೆಲ್ಲ ಕಳಿಸ್ಕೊಡ್ತೀನಿ ತಮಗೆ. ನಾನು ಓದಿರೋದು ಬರೇ ಒಂದು 8-10 ಸಾಲು, ಭಾಳ ಹೊಲ್ಸ್ ಬರ್ದನ್ನ. ನಮ್ಮ ತಾಯಿಯವ್ರ ಬಗ್ಗೆ, ನಮ್ಮ ಮನೆಯವ್ರ ಬಗ್ಗೆ, ನನ್ನ ಬಗ್ಗೆ ಯಾರು ಈ ಕಾಂಗ್ರೆಸ್ನವ್ರು ಬರೆಯೋಕ್ಕಾಗ್ತದೇನ್ರಿ? ಇದು ಆಮೇಲೆ ಈ ವಿಚಾರಧಾರೆ, ಈ ಮನುವಾದಿ ವಿಚಾರಧಾರೆ ಏನಿದೆ, ಯಾರ್ದಿದೆ ಇದು? ಆಮೇಲೆ ಪದೇ ನಿಮ್ಮ ಚಿಂಚೋಳಿ MP ದವರು
ಲಾ ಆ್ಯಂಡ್ ಆರ್ಡರ್ ಸರಿ ಇಲ್ಲ, ಲಾ ಆ್ಯಂಡ್ ಆರ್ಡರ್ ಸರಿ ಇಲ್ಲ. ಯಾಕೆ ಅಂತ ಇದ್ದಾರೆ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ಯಾಕೆ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಅಂತ ಇದ್ರೆ ಅಂತ ನನಗೆ ಅರ್ಥನೇ ಆಗ್ತಾ ಇರಲಿಲ್ಲ. ಅಂಥ ಪರಿ ಏನಾಯ್ತಪ್ಪ? ಯಾಕಂದರೆ ಅವ್ರ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಎಲ್ಲರೂ ರೌಡಿ ಶೀಟ್ರ್ನಲ್ಲಿದ್ದಾರ, ಪರೇಡ್ ನಡೀಲತ್ತವ, ಜೈಲ್ನಲ್ಲಾರ. ಅಂಥದ್ದು ಯಾವುದೂ ಥ್ರೆಟನ್, ಓಪನ್ ಥ್ರೆಟ್ ಯಾರಿಗೂ ಇಲ್ಲ. ಅಂದರೂ ಯಾಕೆ ಅಂತ ಆಯ್ತಾರೆ ಅಂತ ಈಗ ಗೊತ್ತಾಯ್ತು ನನಗೆ. ಅಂದರೆ ಚುನಾವಣೆ ಗೆಲ್ಲಕ್ಕೆ ಪ್ರಿಯಾಂಕ್ ಖರ್ಗೆ ಹೆಣನೂ ಬಿಡಿಸ್ಲಿಕ್ಕೆ ರೆಡಿ ಇದ್ದಾರೆ ಇವರು. ನಾವು ರೆಡಿ ಇದ್ದೀವಿ. ಏನಿದ್ರು ಸಂವಿಧಾನದ ಚೌಕಟ್ಟಿನಲ್ಲಿ ಮಾಡಕ್ಕೆ ರೆಡಿ ಇದ್ದೀವಿ, ಕಾನೂನಿನ ಚೌಕಟ್ಟಿನಲ್ಲಿ ಮಾಡಕ್ಕೆ ರೆಡಿ ಇದ್ದೀವಿ. ನಿಮ್ಮಲ್ಲಿ ಮೋದಿಯವರ ಆಶೀರ್ವಾದ ಇದ್ದರೆ ನೀವೇನು ಬೇಕಾದ್ರೂ ಮಾಡ್ಕೋಬೋದು ಅಂತ ಹೇಳಿದ್ರೆ ನಾವು ಕೂಡ ಜನರ ಆಶೀರ್ವಾದದಿಂದನೇ ಬಂದಿರೋದು. ನಮ್ಗೆ ಯಾರು ಬೇರೆಯವ್ರು ಓಟ್ ಹಾಕಿಲ್ಲ. ನಿಮ್ಗೆ ಹೆಂಗೆ ಜನರು ಓಟ್ ಹಾಕ್ಯಾರ, ನಮಗೂ ಹಾಗೆ ಓಟ್ ಹಾಕ್ಯಾರ. ಆದರೆ ಇವತ್ತು ಕೇಂದ್ರ ಸರ್ಕಾರ ಇದೆ, ಬೇರೆ ರೀತಿಯಾದಂಥ ನಿಮ್ಮ ಹತ್ರ CBI ಇದೆ, IT ಇದೆ, ED ಇದೆ, EC ಇದೆ ಅಂತ ಅಂದ್ಕೊಂಡು ನೀವು ಇದು ಹೆದರ್ಸೋದು ಬೆದರ್ಸೋದು ಮಾಡಕ್ಕೆ ಹೋದರೆ ನಾವು ಅಂಜೋರಲ್ಲ. ನಾವು 50 ವರ್ಷ, 20 ವರ್ಷ ನನ್ನದೇ ಅನುಭವ ಆಗಿದೆ ರಾಜಕೀಯದಲ್ಲಿ. ನಮ್ಮ ಕುಟುಂಬದ ಎಲ್ಲನೂ ಸೇರಿಸಿ ಒಂದು 100 ವರ್ಷದಿದೆ ಅನುಭವ. ಇದಕ್ಕೆ ದಯವಿಟ್ಟು ಉತ್ತರ ಕೊಡಿ. ವಾಟ್ ಡಸ್ ಹಿ ಮೀನ್ ಬೈ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್? ಸುಮ್ಮನೆ ಯಾವುದೋ ಉಸಿ ಕುಡಿತಾರೆ, ಯಾವುದು ನೀವು ಹೇಳ್ರಿ, ಎಲ್ಲನ ಮಟ್ಕ ನಡೀತಾ ಇದೆ ಸರ್, ಎಲ್ಲನ ಗ್ಯಾಂಬ್ಲಿಂಗ್ ನಡೀತಾ ಇದೆಯಾ, ಎಲ್ಲನ ಓಪನ್ ಆಗಿ ಕ್ರಿಕೆಟ್ ಬೆಟ್ಟಿಂಗ್ ನಡೀತಾ ಇದೆಯಾ? ಏನು ಕೊಲಾಪ್ಸ್ ಆಗಿದೆ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.